ಆಪರೇಷನ್ ಸಿಂಧೂರ್ ಬಗ್ಗೆ ಹೇಳಬೇಕು ಅಂದ್ರೆ, ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು ಭಾರತ ಸಾಕಷ್ಟು ದಿನಗಳಿಂದ ಭಾರತದ ಈ ಒಂದು ಸಭೆ ನಡೀತಾ ಇತ್ತು. ಆ ಸಭೆಯ ಹೆಸರು ಏನಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂತ. ಅದು ಈ ನಮ್ಮ ದೇಶದ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ನ ಹೈಯೆಸ್ಟ್ ಅಂದ್ರೆ ಅತಿ ಉನ್ನತ ಒಂದು ಸಭೆ, ಅದು ಶೃಂಗಸಭೆ ರೀತಿಯಲ್ಲಿ ಅದು ಸಭೆ ನಡೆಯುತ್ತೆ. ಆ ಸಭೆಗೆ ನರೇಂದ್ರ ಮೋದಿ ಹಾಗೂ ಅಜಿತ್ ದೋವಲ್, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ರಾಷ್ಟ್ರೀಯ ಭದ್ರತಾ ಸಲಹಾಗಾರರ ಒಂದು ನೇತೃತ್ವದಲ್ಲಿ ಆ ಸಭೆಯನ್ನು ನಡೆಯುತ್ತೆ. ಆ ಸಭೆಯಲ್ಲಿ ಕೈಗೊಂಡಂತಹ ಒಂದು ನಿರ್ಧಾರಗಳಲ್ಲಿ ಈ ಒಂದು ಆಪರೇಷನ್ ಸಿಂಧೂರ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಹೋದ ವಾರ ನಮಗೆ ಅವರು ಆ ನಿರ್ಧಾರವನ್ನ ಕೈಗೊಂಡ್ರು ಅಂತ ನಮಗೆ ಒಂದು ಮಾಹಿತಿ ಇದೆ. ಈ ಆಪರೇಷನ್ ಸಿಂಧೂರ್ ಬಗ್ಗೆ ಒಂದಷ್ಟು ಹೇಳಬೇಕಂದ್ರೆ, ಈಗ 9 ಲೊಕೇಶನ್ ಮೇಲೆ ಏನ್ ಅಟ್ಯಾಕ್ಸ್ ಆಗಿದೆ, 9 ಡಿಫ್ರೆಂಟ್ ಲೊಕೇಶನ್ಸ್ ಅಂದ್ರೆ ಕೆಲವೆಲ್ಲ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ರೀಜನ್ ಅಲ್ಲಿ ಕೆಲವು ಆಗಿರೋದ್ರಿಂದ, ಆಮೇಲೆ ಕೆಲವು ಭಾಗಗಳು ಪಾಕಿಸ್ತಾನದ ಒಳಗಡೆ ಆಗಿರೋದು. ಇವೆಲ್ಲದಕ್ಕೂ ಭಾರತ ಒಂದು ಬಹಳ ವಿಶಿಷ್ಟವಾಗಿ ನಾವು ನೋಡ್ಬೇಕು ಅಂದ್ರೆ, ಭಾರತ ತನ್ನ ಏರ್ ಸ್ಪೇಸ್, ಪಾಕಿಸ್ತಾನಿ ಏರ್ ಸ್ಪೇಸ್ಗೆ ಎಂಟರ್ ಆಗದೇನೆ ಭಾರತೀಯ ಏರ್ ಸ್ಪೇಸ್ ನಲ್ಲೇ ಇದ್ದುಕೊಂಡು ಅಟ್ಯಾಕ್ ಅನ್ನ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಟಾರ್ಗೆಟ್ ಸಿಸ್ಟಮ್ ನ ಯೂಸ್ ಮಾಡಿಕೊಂಡು, ಲೇಸರ್ ಗೈಡೆಡ್ ಮಿಸೈಲ್ ಟಾರ್ಗೆಟ್ ಸಿಸ್ಟಮ್ಸ್ ನ ಯೂಸ್ ಮಾಡಿಕೊಂಡು ಈ ಅಟ್ಯಾಕ್ ನ ಮಾಡಿದೆ. ಇನ್ನೊಂದು ಹೇಳ್ಬೇಕಂದ್ರೆ, ಈ ಒಂದು ಅಟ್ಯಾಕಿನಲ್ಲಿ ರಫೇಲ್ ಜೆಟ್ಸ್ ಯೂಟಿಲೈಸ್ ಆಗಿದೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿ ನಮಗೀಗ ದೊರಕಿದೆ. ಸೊ ರಫೇಲ್ ಹ್ಯಾಸ್ ಬೀನ್ ಆಪರೇಟೆಡ್ ಬೈ ದ ಇಂಡಿಯನ್ ಏರ್ಫೋರ್ಸ್. ಒಂದು ಕಾನ್ಫ್ಲಿಕ್ಟ್ ನಲ್ಲಿ ಅಂದ್ರೆ ಒಂದು ಯುದ್ಧದ ಸಂದರ್ಭದಲ್ಲಿ ಆಪರೇಟ್ ಆಗಿರೋದು ಇದು ಮೊದಲನೇ ಬಾರಿ. ರಫೇಲ್ ಜೆಟ್ಸ್ ಅನ್ನ ನಾವು ಸಾಕಷ್ಟು ಟ್ರಯಲ್ಸ್ ಗೆ ಯೂಸ್ ಮಾಡ್ತಾ ಇದ್ವಿ, ಮತ್ತೆ ಏರ್ ಶೋಗಳಲ್ಲಿ ನಾವು ಅದನ್ನ ಒಂದು ಪ್ರದರ್ಶನಕ್ಕೆ ಇಡ್ತಾ ಇದ್ವಿ. ಆದ್ರೆ ಈಗ ಫಾರ್ ದ ಫಸ್ಟ್ ಟೈಮ್ ರಫೇಲ್ ಜೆಟ್ಸ್ ನಾವು ಯುಟಿಲೈಸ್ ಮಾಡಿದ್ದೀವಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಹೇಳಬೇಕು ಅಂದ್ರೆ, ಈ ಒಂದು ನನಗೆ ಒಂದು ಸೂತ್ರದ ಮೂಲಕ, ಯಾಕಂದ್ರೆ ನಾನು ಕೆಲವಾರು ಮಿಲಿಟರಿ ಇಂಟೆಲಿಜೆನ್ಸ್ ಸೋರ್ಸ್ಗಳಿಗೆ ನಾನು ಬೆಳಗ್ಗಿಂದ ಕಾಂಟ್ಯಾಕ್ಟ್ ಮಾಡಿ ನನಗೆ ಸ್ವತಃ ಮಾಹಿತಿ ತಗೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ. ಕೆಲವು ಮಾಹಿತಿ ತಿಳಿದಿರೋ ಪ್ರಕಾರ ಈಗ ಆಲ್ರೆಡಿ ಎಲ್ಲಾ ಲೊಕೇಶನ್ಗಳಲ್ಲಿ ಅಟ್ಯಾಕ್ ಆಗಿರೋ ಜಾಗಗಳಲ್ಲಿ 200ರಿಂದ 250 ಟೆರರಿಸ್ಟ್ ಇನ್ಸ್ಟಾಲೇಷನ್ಸ್ ಏನಿದೆ, ಬಿಲ್ಡಿಂಗ್ಸ್ ಏನಿದೆ, 200ರಿಂದ 250 ಜನ ಟೆರರಿಸ್ಟ್ ಉಗ್ರಗಾಮಿಗಳನ್ನ ನಾವು ಭಾರತ ಏರ್ ಸ್ಟ್ರೈಕ್ ನಿಂದ ಕೊಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ಅಷ್ಟು ಜನ ಸತ್ತಿದ್ದಾರೆ. ಆಮೇಲೆ ಬಹಾವಲ್ಪುರ್ನಲ್ಲಿ ಆದಂತ ಅಟ್ಯಾಕ್ ನಲ್ಲಿ ಸರಿಸುಮಾರು 135 ಟೆರರಿಸ್ಟ್ ಸತ್ತಿದ್ದಾರೆ ಅಂತ ಮಾಹಿತಿ ಇದೆ. ಇದು ನಿಖರ ಮಾಹಿತಿ ಅಲ್ಲ, ಖಚಿತ ಮಾಹಿತಿ ಅಲ್ಲ, ಹಲವಾರು ಸೂತ್ರಗಳಿಂದ ಬರ್ತಾ ಇರೋದು. ಈ ನಂಬರ್ ಮೇಲೆ ಕೆಳಗೆ ಏನ್ ಬೇಕಾದ್ರೂ ಆಗ್ಬೋದು, ಬಟ್ ಟೋಟಲ್ ಆಗಿ ಒಂದು 250 ಜನ ಟೆರರಿಸ್ಟ್ ಸತ್ತಿರುವ ಒಂದು ಸಾಧ್ಯತೆ ಇದೆ. ಇವಿಷ್ಟು ಬೇಸಿಕ್ ಮಾಹಿತಿಗಳು ಈಗ ಸದ್ಯಕ್ಕೆ. ಅದರ ತಕ್ಕಂತೆ ಈಗ ಬಾರ್ಡರ್ ಸ್ಕರ್ಮಿಶಸ್ ಕೂಡ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಇದೆ. ಬಾರ್ಡರ್ ಸ್ಕರ್ಮಿಶಸ್ ಅಂದ್ರೆ ಬಾರ್ಡರ್ ಏರಿಯಾಗಳಲ್ಲಿ, ಪಂಜಾಬ್ ಹಾಗೂ ರಾಜಸ್ಥಾನದ ಬಾರ್ಡರ್ಗಳಲ್ಲಿ ಹಲವಾರು ಗ್ರಾಮಗಳ ಮೇಲೆ ಸಿವಿಲಿಯನ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಜನಸಾಮಾನ್ಯರು ಎಲ್ಲಿರ್ತಾರೆ ಅಲ್ಲಿ ಮಿಸೈಲ್ ಟಾರ್ಗೆಟ್ ಅನ್ನ ಪಾಕಿಸ್ತಾನ ಮಾಡ್ತಾ ಇದೆ ಅಂತ ಒಂದು ನಿಖರ ಮಾಹಿತಿ ನಮಗೆ ತಿಳಿದು ಬಂದಿದೆ. 3 ಜನ ಇನ್ನೋಸೆಂಟ್ ಸಿವಿಲಿಯನ್ಸ್ ಅಂದ್ರೆ ಜನಸಾಮಾನ್ಯರು ಪಂಜಾಬ್ ಒಂದು ಗ್ರಾಮದಲ್ಲಿ, ಪಾಕಿಸ್ತಾನ ಗಡಿಯಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಹಲವಾರು ಏರ್ ಸ್ಟ್ರೈಕ್ ಪಾಕಿಸ್ತಾನ ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದಕ್ಕೆ ತಕ್ಕ ಒಂದು ಉತ್ತರವನ್ನ ನೀಡಲಿಕ್ಕೆ ಭಾರತೀಯ ಭದ್ರತಾ ಪಡೆಗಳು, ಅದರಲ್ಲೂ ಭಾರತೀಯ ವಾಯುಸೇನಾ ಹಾಗೂ ಭಾರತೀಯ ಸೇನೆ ಎರಡೂ ಕೂಡ ತಯಾರಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಈಗ ನಮಗೆ ತಿಳಿಸಿದೆ. ಇದು ನನ್ನ ಒಂದು ಮೈಂಡ್ ರಿಯಾಕ್ಷನ್. ಸರ್, ಇವಾಗ ಪಾಕ್ ಪ್ಯಾನಿಕ್ ಆಗಿರೋದ್ರಲ್ಲಿ ಡೌಟ್ ಇಲ್ಲ. ಯಾಕೆಂದ್ರೆ ಒಂದಷ್ಟು ದಿನಗಳಿಂದ ನಾವು ಪಾಕಿಸ್ತಾನದ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅಯ್ಯೋ ಯುದ್ಧ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಅವ್ರು ಕಾಣಿಸ್ತಾ ಇದ್ರು. ಈಗ ಅಲ್ಲಿನ ಜನಸಾಮಾನ್ಯರ ಸಮಾಧಾನಕ್ಕಾದ್ರು ಅವರು ಇವಾಗ ನಾವು ತಿರುಗೇಟನ್ನ ಕೊಡ್ತೀವಿ ಅಂತ ತೋರಿಸ್ಕೋಬೇಕಾಗುತ್ತೆ ಅಂತ ಅನ್ನಿಸ್ತಿದೆ. ಅವ್ರು ಇದನ್ನೇನಾದ್ರೂ ಗಂಭೀರವಾಗಿ ಮಾಡಿದ್ರೆ, ನೀವಾಗಲೇ ಹೇಳ್ತಾ ಇದ್ರಿ ಭಾರತದ ಸ್ಟ್ರೆಂತ್, ನಮ್ಮ ವಾಯುಪಡೆ ಅಥವಾ ಭೂಸೇನೆ ತುಂಬಾ, ನೌಕಾಪಡೆ ಇರ್ಬೋದು, ತುಂಬಾ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಿ, ನಮ್ಮ ಸ್ಟ್ರೆಂತ್ ಮುಂದೆ ಅವ್ರು ಹೇಗೆ ಕಾಣಿಸ್ತಾರೆ ಸರ್? ನಮ್ಮ ಸ್ಟ್ರೆಂತ್ ಈಗ ನೋಡಿ, ನಾವು ಪಾಕಿಸ್ತಾನದಲ್ಲಿ ಒಂದು ಮಾಹಿತಿನ ನಿಮ್ಗೆ ಕೊಡ್ತೇನೆ. ಈ ಮಾಹಿತಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ F-16ಗಳೇನಿದೆ, ಅಮೆರಿಕಾದ ಫೈಟರ್ ಜೆಟ್ಸ್, ಅರ್ಧ ಅದು ಸರ್ವಿಸಬಲ್ ಅಲ್ಲ. ಅಂದ್ರೆ ಇವತ್ತಿನ ದಿನದಲ್ಲಿ ಅದು ಆಪರೇಷನಲೈಸ್ ಮಾಡಕ್ಕೆ ಸಾಧ್ಯ ಇಲ್ಲ, ಅದು ಆಪರೇಟ್ ಆಗ್ತಾ ಇಲ್ಲ. ಇದು ಒಂದು ಒಳಗಿನ ಮಾಹಿತಿ ಪಾಕಿಸ್ತಾನದ ಏರ್ ಫೋರ್ಸ್ ತದ್ದು. ಬಹಳ ಒಂದು ದುಸ್ಥಿತಿ ಇದೆ ಅವರ ಏರ್ ಫೋರ್ಸ್. ದಟ್ ಈಸ್ ದ ಒನ್ ಕ್ಲಾರಿಟಿ ದಟ್ ವಿ ಆಲ್ ಹ್ಯಾವ್ ಟು ಗೆಟ್. ಇದು ಒಂದು. ಇನ್ನೊಂದು ಏನಂದ್ರೆ, ಭಾರತೀಯ ವಾಯುಸೇನೆ ಇದೆಯಲ್ಲ, ಇದು ಸಾಕಷ್ಟು ಸ್ಕ್ವಾಡ್ರನ್ಸ್ ಅನ್ನ ಹೊಂದಿರತಕ್ಕಂತ ಒಂದು ಏರ್ ಫೋರ್ಸ್. ಈಗ ಆಲ್ರೆಡಿ ನಾವು 28 ಸ್ಕ್ವಾಡ್ರನ್ಸ್ ಆಫ್ ಇಂಡಿಯನ್ ಏರ್ ಫೋರ್ಸ್, ಅಂದ್ರೆ ಒಂದು ಸ್ಕ್ವಾಡ್ರನ್ ನಲ್ಲಿ 12ಕ್ಕೂ ಹೆಚ್ಚು ಏರ್ಕ್ರಾಫ್ಟ್ ಅಂದ್ರೆ ಫೈಟರ್ ಜೆಟ್ಸ್ ಇರ್ತವೆ. ಸೊ ಅಷ್ಟು 28 ಸ್ಕ್ವಾಡ್ರನ್ಸ್ ಈಗ ಆಕ್ಟಿವ್ ಆಗಿದೆ.
ಮತ್ತೆ ಶ್ರೀನಗರದ ಒಂದು ಏರ್ಪೋರ್ಟ್ ಏನಿದೆ ಜಮ್ಮು ಕಾಶ್ಮೀರದಲ್ಲಿ, ಅದು ಇಂಡಿಯನ್ ಏರ್ಫೋರ್ಸ್ ನ ಒಂದು ಏರ್ ಬೇಸ್ ಆಗಿ ಈಗ ಒಂದು ಪರಿವರ್ತನೆಗೊಂಡಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ದಿಸ್ ಶೋಸ್ ದಟ್ ಭಾರತ ಕೂಡ ಸಾಕಷ್ಟು ಪಾಕಿಸ್ತಾನದ ಈ ಏನು ಪ್ರೊಪಗ್ಯಾಂಡ ಏನಿದೆ ಪಾಕಿಸ್ತಾನ ಮಾಡ್ತಾ ಇರೋದು ತನ್ನ ಮೀಡಿಯಾಗಳಲ್ಲಿ ಆಗಿರ್ಬೋದು, ತಮ್ಮ ಬೇರೆ ಹಲವಾರು ಇಂಟರ್ನ್ಯಾಷನಲ್ ಚಾನೆಲ್ಗಳಲ್ಲಿ ಆಗಿರ್ಬೋದು, ಅವರು ಮಾಡ್ತಾ ಇರತಕ್ಕಂಥ ಪ್ರೊಪಗ್ಯಾಂಡ ಏನಿದೆ ಅದನ್ನ ಕೌಂಟರ್ ಮಾಡಬೇಕು. ಯಾಕಂದ್ರೆ ಪಾಕಿಸ್ತಾನದ ಒಂದು ವಿಂಗ್ ಇದೆ, ISPR ಅಂತ ಕರೀತಾರೆ ಅದನ್ನ, ಇಂಟರ್ ಸರ್ವಿಸಸ್ ಪರ್ಸನಲ್ ರಿಲೇಷನ್ಸ್ ಅಂತ. ಅದು ಆರ್ಮಿನ ಒಂದು ಪ್ರೊಪಗ್ಯಾಂಡಾ ವಿಂಗ್. ಅವರು ಬರೀ ಸುಳ್ಳು ಮಾಹಿತಿಗಳು, ಭ್ರಾಂತಿಯನ್ನು ಹುಟ್ಟಿಸುವುದು ಮತ್ತೆ ವದಂತಿಗಳನ್ನು ಹುಟ್ಟಿಸುವುದು ಇದೇ ಅವ್ರ ಕೆಲಸ. ಅವರು ಯಾವ ಒಂದು ಮಿಲಿಟರಿ ಆಪರೇಷನ್ ಅಲ್ಲೂ ಈ ISPR ಸಕ್ಸಸ್ಫುಲ್ ಆಗಿ ಅವರ ಒಂದು ಆಪರೇಷನ್ ತೋರಿಸಲ್ಲ. ಯಾಕಂದ್ರೆ ಪಾಕಿಸ್ತಾನ ಏರ್ಫೋರ್ಸ್ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಭಾರತದ ಸಾಮರ್ಥ್ಯಕ್ಕೆ ಅದು ಕೌಂಟರ್ ಅಥವಾ ಟಕ್ಕರ್ ಕೊಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಇವತ್ತಿನ ದಿನದಲ್ಲಿಲ್ಲ. ಇಂಟರ್ನಲಿ ಆರ್ಮಿನಲ್ಲಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ 1000ಕ್ಕೂ ಹೆಚ್ಚು ಆರ್ಮಿ ಆಫೀಸರ್ಸ್, ಪಾಕಿಸ್ತಾನ ಸೀನಿಯರ್ ಆರ್ಮಿ ಆಫೀಷಿಯಲ್ಸ್ ಅಂದ್ರೆ ಮೇಜರ್, ಲೆಫ್ಟಿನೆಂಟ್ ಕರ್ನಲ್, ಈ ರ್ಯಾಂಕ್ ನಲ್ಲಿ ಇರ್ತಕ್ಕಂಥ ಆರ್ಮಿ ಆಫೀಸರ್ಸ್ ರಿಸೈನ್ ಮಾಡಿದ್ದಾರೆ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ. ಯಾಕಂದ್ರೆ ಅವರು ಆಸಿಮ್ ಮುನೀರ್ ಅವರ ಈ ಒಂದು ನಿರ್ಧಾರಕ್ಕೆ ಅವರು ಸಮ್ಮತಿಯನ್ನ ತೋರಿಸಿಲ್ಲ ಅಂತಕ್ಕಂಥದ್ದು ಒಂದು. ಸೊ ಇವೆಲ್ಲ ಗಮನಿಸ್ತಾ ಹೋದಾಗ ಭಾರತದ ಲೀಡರ್ಶಿಪ್, ನಮ್ಮ ಮಿಲಿಟರಿ ಲೀಡರ್ಶಿಪ್ ಆಗಿರ್ಬೋದು ಮತ್ತೆ ನಮ್ಮ ರಾಜಕೀಯ ನೇತೃತ್ವ ಆಗಿರ್ಬೋದು, ಇದೆರಡೂ ಕೂಡ ಸದೃಢವಾಗಿ ಭಾರತದ ರಕ್ಷಣೆಗೆ ನಿಂತಿದೆ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಖಚಿತವಾಗಿ ಇದೆ. ಹಾ ಸರ್, ಇವಾಗ ಪೆಹಲ್ಗಾಮ್ ಅಟ್ಯಾಕ್ಗೆ ಇಷ್ಟು ದಿನಗಳ ನಂತರ ಇವಾಗ ಮೊದಲ ಹಂತದ ದಾಳಿಯನ್ನ ಭಾರತ ಇವತ್ತು ಮಾಡಿರೋದು. ಆದ್ರೆ ಇದು ಆರಂಭ ಅಷ್ಟೇ. ತಾವು ಅವಾಗ್ಲೂ ಹೇಳಿದ್ರೆ ಇದು ಆರಂಭ ಅಷ್ಟೇ ಅಂತ. ಯಾಕೆಂತಂದ್ರೆ ಈಗ ನಾವು ಟಾರ್ಗೆಟ್ ಮಾಡಿರೋದು LET ಮತ್ತೆ ಜೈಷೆ ಮೊಹಮ್ಮದ್ ಬೇಸ್ ಗಳನ್ನ ನೋಡಿ. ಆ ಪ್ಲೇಸ್ ಅಲ್ಲಿ ಕಸಬ್, ಡೇವಿಡ್ ಹೆಡ್ಲಿ ಇವರೆಲ್ಲ ಟ್ರೈನ್ ಆಗಿದ್ರು ಅಂತ ಹೇಳ್ತಿದಾರೆ. ಅಂದ್ರೆ ಇವೆಲ್ಲ ತುಂಬಾ ಡಿಕೇಡ್ ಗಳಿಂದ ಇದಾವೆ, ಒಂದೆರಡು ದಶಕಗಳಲ್ಲ, ಬಹಳಷ್ಟು 30-40 ವರ್ಷಗಳಿಂದನೂ ಅಲ್ಲಿ ಇದು ನಡೀತಾನೆ ಇದೆ ಅಂತ. ಇದು ಇನ್ನು ಹೇಗೆ ಮುಂದುವರಿಬಹುದು ಸರ್? ಭಾರತದ ದಾಳಿ ಭಯೋತ್ಪಾದನೆ ವಿರುದ್ಧ ಹೇಗೆ ಹೋಗ್ಬಹುದು? ನೋಡಿ, ಭಾರತದ ವಿರುದ್ಧ ಯಾವುದೇ ದೇಶ ಉಗ್ರಗಾಮಿಗಳನ್ನ ಕಳಿಸಿ ನಮ್ಮ ಆಂತರಿಕ ಭದ್ರತೆಯನ್ನ ಅವರು ಸಡಿಲಗೊಳಿಸ್ಲಿಕ್ಕೆ ಪ್ರಯತ್ನ ಯಾರೇ ಪಡ್ತಾರೋ ಅವರ ವಿರುದ್ಧ ಭಾರತ ಒಂದು ಸ್ಟ್ರಾಂಗ್ ಸ್ಟ್ರಾಟಜಿಕ್ ಹೆಫ್ಟ್ ಅಂತಕ್ಕಂಥ ಒಂದು ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಟ್ರಾಟಜಿಕ್ ಹೆಫ್ಟ್ ಅಂದ್ರೆ ಅವರ ಮೇಲೆ ಸಂಪೂರ್ಣ ಬಲವನ್ನ ಪ್ರಯೋಗ ಮಾಡಿ ಉಗ್ರಗಾಮಿಗಳಿರ್ತಕ್ಕಂಥ ನೆಲೆಗಳನ್ನ ನಾವು ಸರ್ವನಾಶ ಮಾಡುವುದು ಭಾರತದ ಪಾಲಿಸಿ ಆಗಿದೆ. ನಮ್ಮ ಒಂದು ನೀತಿ ನಿಯಮಾವಳಿಗಳ ಒಂದು ಅಂಗವಾಗಿ ಈಗ ಪರಿಗಣಿಸಿದೆ. ಯಾಕಂದ್ರೆ ನಮ್ಮ ಭದ್ರತಾ ನೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮುಂಚಿನ ಭಾರತ, ಹಿಂದಿನ ಭಾರತ, ಈಗಿನ ಭಾರತ ಅಲ್ಲ. ಈಗಿನ ಭಾರತಕ್ಕೆ ಇರ್ತಕ್ಕಂಥ ಭದ್ರತೆಯ ಒಂದು ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ, ಯಾವುದೇ ಭದ್ರತಾ ವೈಫಲ್ಯಗಳು ಉಂಟಾದ್ರೆ ಆಂತರಿಕವಾದವು ಕೂಡ ಅವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಇರುತ್ತೆ. ಯಾರನ್ನೂ ನಾವು ಸ್ಪೇರ್ ಮಾಡ್ತಾ ಇಲ್ಲ. ಪ್ರತಿ ಒಬ್ಬರನ್ನು ನಾವು ಅಕೌಂಟಬಿಲಿಟಿಗೆ ತಗೊಂಡು ಅವ್ರ ಮೇಲೆ ಆಕ್ಷನ್ ಅನ್ನು ತಗೊಂತಾ ಇದೀವಿ. ಒಳಶತ್ರುಗಳಾಗಿರ್ಬೋದು, ಹೊರಶತ್ರುಗಳಾಗಿರ್ಬೋದು, ಎರಡೂ ರೀತಿಯಲ್ಲಿ ಭಾರತ ಎಫೆಕ್ಟಿವ್ ಕೌಂಟರ್ ಕೊಡ್ತಾ ಇರೋದ್ರಿಂದ ಇನ್ನು ಮುಂದೆ ಯಾವುದೇ ಕಾನ್ಫ್ಲಿಕ್ಟ್ ನಾವು ಫೇಸ್ ಮಾಡಿದ್ರು ಕೂಡ, ಯಾವುದೇ ಒಂದು ಸಿಚುವೇಶನ್ ನಾವು ಫೇಸ್ ಮಾಡಿದ್ರು ಕೂಡ ಭಾರತಕ್ಕೆ ಆ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಅಂತಾರಾಷ್ಟ್ರೀಯ ಬೆಂಬಲ ಭಾರತದ ಬೆನ್ನ ಹಿಂದೆ ಬಹಳ ಸದೃಢವಾಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ಮೋಸ್ಟ್ ಇಂಪಾರ್ಟೆಂಟ್ ನನಗಿರೋ ಕ್ವಶನ್, POKಯನ್ನ ಭಾರತ ಮತ್ತೆ ವಶಕ್ಕೆ ಪಡ್ಕೊಳಕ್ ಆಗುತ್ತಾ ಈ ದಿನ, ಅಂದ್ರೆ ಈ ಸಂದರ್ಭದಲ್ಲಿ ಇದು ಸಾಧ್ಯ ಇದೆಯಾ? ನೋಡಿ, ಅದು ಪ್ರಾಕ್ಟಿಕಲಿ ಆ ಒಂದು ಚಾಲೆಂಜ್ ಏನಿದೆ, POK ಒಂದು ರೀಜನ್ ಏನಿದೆ, ಆ POKಯನ್ನ ಆಕ್ಯುಪೈ ಮಾಡೋದು ಸ್ವಲ್ಪ ನಮಗೆ ಚಾಲೆಂಜ್ ಇದೆ. ಯಾಕಂದ್ರೆ ಅದು ಬೆಟ್ಟ ಗುಡ್ಡಗಳ ಪ್ರದೇಶ, ಅಲ್ಲಿ ಡಿಫೈನ್ಡ್ ಬಾರ್ಡರ್ ಅಂತಕ್ಕಂಥದ್ದಿಲ್ಲ. ಆಮೇಲೆ ಆ ಬೆಟ್ಟ ಗುಡ್ಡಗಳ ಪ್ರದೇಶವನ್ನ ದಾಟ್ಕೊಂಡು ಹೋಗಿ ನಾವು ಉಗ್ರರ ನೆಲೆಯನ್ನ ನಾವು ಧ್ವಂಸಗೊಳಿಸಬೇಕು, ಮತ್ತೆ ಪಾಕಿಸ್ತಾನಿ ಆರ್ಮಿ ಬೇಸ್ ಹಾಗೂ ಬಂಕರ್ಗಳನ್ನ ನಾವು ಧ್ವಂಸಗೊಳಿಸಬೇಕು ಅಂದ್ರೆ ಸಾಕಷ್ಟು ಚಾಲೆಂಜಿಂಗ್ ಇದೆ. ಅದು ಒಂದು ಟ್ಯಾಕ್ಟಿಕಲ್ ಆಪರೇಷನ್ ಮೂಲಕ ಅದು ಸಾಧ್ಯವಾಗುವುದು ನನಗೆ ಈಗ ಸದ್ಯಕ್ಕೆ ಅದು ಸಾಧ್ಯವಾಗುವುದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಬಟ್ ಆದ್ರೆ ಇನ್ ದಿ ಲಾಂಗ್ ರನ್ ಅಂದ್ರೆ ಬರುವ ದಿನಗಳಲ್ಲಿ POK ಮೇಲೆ ಭಾರತದ ನಿಗಾ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಭಾರತ 1995 1995 ನಾವು ಪಾರ್ಲಿಮೆಂಟ್ ನ ಒಂದು ಡಿಕ್ಲರೇಷನ್ ಇದೆ, ಪಾರ್ಲಿಮೆಂಟ್ ನ ಒಂದು ರೆಸೊಲ್ಯೂಷನ್ ಇದೆ. ಇಡೀ ಭಾರತದ ಪಾರ್ಲಿಮೆಂಟ್ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿತ್ತು. ಏನಪ್ಪಾ ರೆಸೊಲ್ಯೂಷನ್ ಅಂದ್ರೆ, ಇಡೀ ಎಂಟೈರ್ ರೀಜನ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್, ಇಡೀ ಜಮ್ಮು ಅಂಡ್ ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗ ಅಂತಕ್ಕಂಥದ್ದು ಭಾರತದ ಪಾರ್ಲಿಮೆಂಟ್ ಆಲ್ರೆಡಿ ಹೇಳಾಗಿದೆ.
ಸೊ ಆದ್ದರಿಂದ ಇವತ್ತಲ್ಲ ನಾಳೆ ನಾವು POKನ ಖಂಡಿತ ಆಕ್ಯುಪೈ ಮಾಡ್ತೀವಿ. ಈಗ ಸದ್ಯಕ್ಕೆ ಆಗುವುದು ಸ್ವಲ್ಪ ಡೌಟ್, ಯಾಕಂದ್ರೆ ಭಾರತ ತನ್ನ ಫೋಕಸ್ ಪಾಕಿಸ್ತಾನದ ಗಡಿ ಪ್ರದೇಶದ ಮೇಲೆ ಸಾಕಷ್ಟು ನಿಗಾವನ್ನು ವಹಿಸಿದೆ. ಮತ್ತೆ ನಮ್ಮ ಇಂಟರ್ನಲ್ ಸಿವಿಲಿಯನ್ಸ್, ನಮ್ಮ ಜನಸಾಮಾನ್ಯರನ್ನ ಬಾರ್ಡರ್ ಪ್ರದೇಶದಲ್ಲಿ ಕಾಪಾಡೋದು ಈಗ ಮೊದಲ ಆದ್ಯತೆ ಆಗಿದೆ ಭಾರತದ ಸೇನೆ. ಹಾ ಸರ್, ಸದ್ಯಕ್ಕೆ ಪಾಕಿಸ್ತಾನದ ಮುಂದಿರೋ ಆಯ್ಕೆ ಏನು ಅಂತ ಅಂದ್ರೆ, ಒಂದಷ್ಟು ತಿರುಗೇಟ್ ಕೊಟ್ವಿ ಅಂತ ತಿರುಗೇಟ್ ಕೊಡೋದು, ಅಥವಾ ಸುಳ್ಳು ಸುದ್ದಿ ಹಬ್ಸೋದು, ಅಥವಾ ಇನ್ನೇನಾದ್ರೂ ಅವರ ಆಪ್ತ ರಾಷ್ಟ್ರಗಳ ಮೂಲಕ ಸಂಧಾನಕ್ಕೆ ಬರೋದು, ವಿಶ್ವಸಂಸ್ಥೆ ಕಡೆಯಿಂದ ಒತ್ತಡ ಹೇರೋದು, ಈ ತರ ನಿಮ್ಗೇನ್ ಅನ್ಸುತ್ತೆ ಸರ್? ಸದ್ಯಕ್ಕೆ ಇರೋ ಆಯ್ಕೆ ಏನು ಪಾಕಿಸ್ತಾನಕ್ಕೆ? ಸರಿ, ಸದ್ಯಕ್ಕೆ ಪಾಕಿಸ್ತಾನ ಬರೀ ಅದು ಏನಂತೀರಾ ಅಳಲನ್ನ ಇಡೀ ಪ್ರಪಂಚದ ಮೇಲೆ ತೋರ್ಕೊಂತಾ ಇದೆ ಅಷ್ಟೇ. ತನ್ನ ಅಳಲನ್ನ ತೋರ್ಕೊಂತಾ ಇದೆ, ತನ್ನ ಅಸಹಾಯಕತೆಯನ್ನು ತೋರ್ಕೊಂತ. ಅದು ಒಂದೇ ಪಾಕಿಸ್ತಾನ ಎಫೆಕ್ಟಿವ್ ಆಗಿ ಮಾಡ್ತಾ ಇರೋದು. ಪಾಕಿಸ್ತಾನ ಅದು ಒಂದು ಬಿಟ್ರೆ, ಅವ್ರ ಪ್ರೊಪಗಂಡ ಒಂದು ಬಿಟ್ರೆ, ಅವ್ರ ಮಿಲಿಟರಿ ಸ್ಟ್ರಾಟಜಿ ಆಗ್ಲಿ ಅಥವಾ ಅವರ ಸೈನ್ಯದ ಮೂಲಕ ಅವರು ಭಾರತದ ಆಂತರಿಕ ಭದ್ರತೆಯನ್ನ ಅವರು ಧ್ವಂಸಗೊಳಿಸುವುದಾಗಿ ಅವ್ರ ಕಲ್ಪನೆಗೂ ಕೂಡ, ಅದು ಊಹೆಗೂ ಕೂಡ ಸಾಧ್ಯವಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಅದು ಖಂಡಿತ ಆಗಲ್ಲ. ಯಾಕಂದ್ರೆ ಭಾರತೀಯ ಸೇನೆ ಸಾಕಷ್ಟು ಸದೃಢವಾಗಿ ಸಾಕಷ್ಟು ಬೆಳವಣಿಗೆ ಹೊಂದಿದೆ. ಸಾಕಷ್ಟು ಅಡ್ವಾನ್ಸ್ ಮಾಡರ್ನ್ ವೆಪನರಿ ಇವತ್ತು ನಮ್ಮ ಹತ್ರ ಭಾರತದ ಹತ್ರ ಇದೆ. ಅಷ್ಟು ಅಡ್ವಾನ್ಸ್ ವೆಪನ್ ಇವತ್ತಿನ ದಿನ ಪಾಕಿಸ್ತಾನದ ಹತ್ರನೂ ಇಲ್ಲ. F-16 ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ F-16ಗಳು ಕೂಡ 20 ವರ್ಷ ಹಳೇದು. ಆದರೆ ರಫೇಲ್ 4.5 ಜನರೇಷನ್ ನ ಒಂದು ಲೇಟೆಸ್ಟ್ ಏರ್ಕ್ರಾಫ್ಟ್ಸ್ ಇಂಡಿಯಾಗೆ ಡೆಲಿವರ್ ಆಗಿರ್ತಕ್ಕಂಥದ್ದು. ಸೊ ಟೆಕ್ನಾಲಜಿ ವೈಸ್, ಮಿಲಿಟರಿ ಟೆಕ್ನಾಲಜಿ ವೈಸ್ ನಾವು ಮುಂದೆ ಇದ್ದೇವೆ. ಮತ್ತೆ ಇನ್ಫಾರ್ಮೇಶನ್ ವಾರ್ಫೇರ್ ಅಲ್ಲೂ ಕೂಡ ಭಾರತ ಮುಂದೆ ಇದೆ. ಸೊ ಭಾರತದ ಒಂದು ಭದ್ರತಾ ವ್ಯವಸ್ಥೆಯನ್ನ ಭೇದಿಸಿ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಲ್ಲಿ ಅವರು ಇಂಟರ್ನ್ಯಾಷನಲಿ ಅವ್ರೇನ ಅಳಲು ತೊಳ್ಕೋಬಹುದೇ ಹೊರತು ಭಾರತದ ಮೇಲೆ ಅವ್ರಿಗೆ ಒಂದು ಮೇಜರ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದು ಅಸಾಧ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೇಜರ್ ಆಗಿ ಪಾಕಿಸ್ತಾನದ ಒಂದಷ್ಟು ಪ್ರಮುಖ ರಾಜಕಾರಣಿಗಳು ಅಥವಾ ಸೇನಾ ಅಧಿಕಾರಿಗಳು ಮಾತೆತ್ತಿದ್ರೆ ಒಂದ್ ಮಾತು ಹೇಳ್ತಾರೆ, ಅಣು ಬಾಂಬ್ ನಮ್ಮ ಹತ್ರ ಇದೆ, ನ್ಯೂಕ್ಲಿಯರ್ ಬಾಂಬ್ಸ್ ಇದಾವೆ ಅನ್ನೋದು, ನಮ್ಮನ್ನ ಕೆಣಕ್ಬೇಡಿ ಅಂತ. ಈ ಸಂದರ್ಭದಲ್ಲಿ ಅವರು ಅದನ್ನ ಯೂಸ್ ಮಾಡೋ ಸಾಧ್ಯತೆ ಕಡಿಮೆ ಇದ್ರು ಕೂಡ ಇನ್ ಕೇಸ್ ಒಂದ್ ಹಂತಕ್ಕೆ ಯೂಸ್ ಮಾಡ್ತಾರೆ ಅನ್ನೋ ಸ್ಥಿತಿ ಬಂದ್ರೆ ಅದನ್ನ ಎದುರಿಸೋದಕ್ಕೆ ಭಾರತ ಸಿದ್ಧ ಇದೆಯಾ? ನೋಡಿ, ಈಗ ಈ ನ್ಯೂಕ್ಲಿಯರ್ ಕ್ವೆಶ್ಚನ್, ಈಗ ಅಣು ಅಸ್ತ್ರಗಳು ಪ್ರಯೋಗ ಅಂತಕ್ಕಂಥ ವಿಚಾರ ಬಂದಾಗ, ನಾನು ಆಕ್ಚುಲಿ ಈ ನ್ಯೂಕ್ಲಿಯರ್ ವೆಪನ್ಸ್ ಅಲ್ಲೇ ನಾನು ಸ್ಪೆಷಲೈಸ್ ಆಗಿರೋದ್ರಿಂದ ನಾನು ಸ್ವಲ್ಪ ನಿಮ್ಗೆ ಖಚಿತವಾಗಿ ಒಂದಷ್ಟು ಮಾಹಿತಿಗಳನ್ನು ಕೊಡಬಲ್ಲೆ. ನೋಡಿ, ಭಾರತದ ಹತ್ರ ಇರತಕ್ಕಂಥ ನ್ಯೂಕ್ಲಿಯರ್ ವೆಪನ್ಸ್ ಅದು ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ವೆಪನ್ಸ್. ಪಾಕಿಸ್ತಾನದಕ್ಕಂತ ಇರತಕ್ಕಂಥ ವೆಪನ್ಸ್ ಒಂದು ಅದು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್. ಎರಡಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಸೊ ಈ ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ವೆಪನ್ಸ್ ಅಂದ್ರೆ ನಾವು ಲಾಂಗ್ ಟರ್ಮ್ ಅಲ್ಲಿ, ಅಂದ್ರೆ ಲಾಂಗ್ ರೇಂಜ್ ನಲ್ಲಿ ಯೂಸ್ ಮಾಡ್ತಕ್ಕಂಥ ಮಿಸೈಲ್ಸ್ ಇಂದ ಅದು ನಮಗೆ ಇರುತ್ತೆ. ಅಂದ್ರೆ ಅದರ ಇಂಪ್ಯಾಕ್ಟ್ ಜಾಸ್ತಿ. ಮತ್ತೆ ಸ್ಟ್ರಾಟಜಿಕ್ ಟರ್ಮ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಯೂಸ್ ಮಾಡೋ ಮಿಸೈಲ್ಸ್, ಪಾಕಿಸ್ತಾನದ ಮಿಸೈಲ್ಸ್. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಮಿಸೈಲ್ಸ್ ಏನಿದೆ ಅದು ಟ್ಯಾಕ್ಟಿಕಲ್ ಮಿಸೈಲ್ಸ್, ಅಂದ್ರೆ ಅದು ಶಾರ್ಟ್ ರೇಂಜ್ ಮಿಸೈಲ್ಸ್. ಅವರು ಶಾರ್ಟ್ ರೇಂಜ್ ಮಿಸೈಲ್ಸ್ ಅನ್ನ ಭಾರತ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಒಂದು ಸತಿ ಪಾಕಿಸ್ತಾನ ಏನಾದರೂ ಅಪ್ಪಿ ಒಂದು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಅನ್ನ ಅವರು ಯೂಸ್ ಮಾಡಿದ್ದೇ ಆದ್ರೆ ಭಾರತ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿಯನ್ನ ಸಾಕಷ್ಟು ಹೊಂದಿದೆ. ಅಂದ್ರೆ ನಾವು ತಿರ್ಗಾ ಸ್ಟ್ರೈಕ್ ಮಾಡುವಾಗ ನಮ್ಮ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ನಾವೇನಾದ್ರೂ ಇವತ್ತು ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನ ನಾವು ಪ್ರಯೋಗ ಮಾಡಿದ್ದಲ್ಲಿ ನಾವು ಇಡೀ ಪಾಕಿಸ್ತಾನದ ಕ್ಯಾಪಿಟಲ್ ಏನಿದೆ ಇಸ್ಲಾಮಾಬಾದ್, ಇಡೀ ಒಂದು ನಗರವನ್ನೇ ನಾವು ಧ್ವಂಸಗೊಳಿಸ್ತಕ್ಕಂಥ ಕೇಪಬಿಲಿಟಿ ನಮ್ಮ ನ್ಯೂಕ್ಲಿಯರ್ ವೆಪನ್ಸ್ ಹತ್ರ ಇದೆ. ಆದ್ರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಸ್ ಅಷ್ಟು ಎಫಿಷಿಯಂಟ್ ಅಲ್ಲ. ಅದು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್. ಅಂದ್ರೆ ಅದರ ರೇಡಿಯೇಷನ್ ಏನಿರುತ್ತೆ ಅದು ಆ ರೇಡಿಯೇಷನ್ ಇಡೀ ನಗರಕ್ಕೆ ಹಬ್ಕೊಳುತ್ತೆ ಹೊರತು ಸಾಕಷ್ಟು ಜನದ ಒಂದು ಸಾವು ನೋವುಗಳಾಗಿ ಅಂತ ಆಗಲ್ಲ ಟ್ಯಾಕ್ಟಿಕಲ್ ವೆಪನ್ಸ್. ಆದ್ರೆ ಭಾರತದ ಹತ್ರ ಇರ್ತಕ್ಕಂಥ ನ್ಯೂಕ್ಲಿಯರ್ ವೆಪನ್ಸ್ ದೇ ಆರ್ ವೆರಿ ಎಫೆಕ್ಟಿವ್, ದೇ ಆರ್ ಲಾಂಗ್ ರೇಂಜ್ ಮಿಸೈಲ್ಸ್ ಅಂಡ್ ವಿ ಕ್ಯಾನ್ ಹ್ಯಾವ್ ಡೀಪ್ ಪೆನಿಟ್ರೇಷನ್ ಅಂಡ್ ಡೀಪ್ ಡಿಸ್ಟ್ರಕ್ಷನ್ ಆಫ್ ಪಾಕಿಸ್ತಾನ. ಇದು ಭಾರತದ ಒಂದು ಬಹಳ ದೊಡ್ಡ ಒಂದು ಸ್ಟ್ರೆಂತ್ ಅಂತ ನಾನು ಹೇಳ್ತೀನಿ. ಓಕೆ, ಇನ್ನು ಇದನ್ನೇ ನೀವು ಹೇಳಿದನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಅವ್ರ ಅಲ್ಲಿಂದ ನ್ಯೂಕ್ಲಿಯರ್ ವೆಪನ್ ಅನ್ನ ಉಡಾಯಿಸಿದ್ರೆ ಮೇಜರ್ ಭಾರತದ ಪ್ರಮುಖ ಮಹಾನಗರಗಳ ಮೇಲೆ ಬಂದು ತಲುಪಲ್ಲ ಅಂತ, ಅಷ್ಟು ದೂರವನ್ನ ತಲುಪಲ್ಲ. ಒಂದು ಎರಡನೇ ಇದ್ರೂ ಅಷ್ಟು ಪರಿಣಾಮಗಳು ಉಂಟಾಗಲ್ಲ, ಸಂಪೂರ್ಣ ಮಹಾನಗರ ಪರಿಣಾಮ ಉಂಟಾಗಲ್ಲ. ಖಂಡಿತ ಉಂಟಾಗಲ್ಲ ಸರ್. ಹೌದು, ಎಕ್ಸಾಕ್ಟ್ಲಿ ನೀವೇನ್ ಹೇಳಿದ್ರೆ ಅದು ಎಕ್ಸಾಕ್ಟ್ಲಿ ಕರೆಕ್ಟ್. ನಮ್ಮ ಯಾವುದೇ ಮೇಜರ್ ಸಿಟೀಸ್ಗಾಗ್ಲಿ ಅವರು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಗೆ ಆಂಟಿ ಮಿಸೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಬಹಳ ಸದೃಢವಾಗಿದೆ ಭಾರತದ್ದು. ಅದನ್ನ ಭೇದಿಸಿ ಆ ಮಿಸೈಲ್ಗಳಿಗೆ ಭಾರತದ ಒಳಗೆ ಬರ್ತಕ್ಕಂಥ ಕೇಪಬಿಲಿಟಿ ಇಲ್ಲ. ಯಾಕಂದ್ರೆ ನಮ್ಮ ಮಿಲಿಟರಿ ಟೆಕ್ನಾಲಜಿ ಪಾಕಿಸ್ತಾನಕ್ಕಿಂತ ಸಾಕಷ್ಟು ಅಡ್ವಾನ್ಸ್.
ನಾವು ಬಾರ್ಡರ್ ಹತ್ರನೇ ನಾವು ಅದನ್ನ ತಡೆದುಬಿಟ್ಟು ಅದನ್ನ ನಾವು ಡಿಫ್ಯೂಸ್ ಮಾಡ್ಬೋದು. ಆ ಕೆಪಬಿಲಿಟಿ ಭಾರತಕ್ಕಿದೆ. ಓಕೆ, ತಾವು ತಮಗೆ ಈ ವಿದೇಶಾಂಗ ವ್ಯವಹಾರಗಳು, ಈ ನೀತಿಗಳ ಈ ಐಡಿಯಾ ಇರೋದ್ರಿಂದ, ಮೊದಲನೇದಾಗಿ ಒಟ್ಟಾರೆ ಒಂದಷ್ಟು ವರ್ಷಗಳ ಈಚೆಗೆ ಭಾರತದ ವಿದೇಶಾಂಗ ನೀತಿ ತುಂಬಾ ವ್ಯತ್ಯಾಸ ಆಗಿದೆ, ಮತ್ತೆ ರಾಜತಾಂತ್ರಿಕವಾಗಿ ಇಡ್ತಿರುವ ಹೆಜ್ಜೆಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಈ ಇಕ್ಕಟ್ಟಿನ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂತ ಅನ್ನಿಸ್ತಿದೆ ನನಗೆ. ಹೌದು ಸರ್. ಈಗ ನೋಡಿ, ನಮ್ಗೆ ಇರ್ತಕ್ಕಂಥ ಪರಿಸ್ಥಿತಿ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ನಿಜ ಕೂಡ. ಯಾಕಂದ್ರೆ ಭಾರತದ ಅರ್ಥವ್ಯವಸ್ಥೆ ಅಂದ್ರೆ ನಮ್ಮ ಎಕಾನಮಿ ಈಗ ತಾನೇ ಪಿಕಪ್ ಆಗ್ತಾ ಇದೆ. ಈಗ ತಾನೇ ನಾವು ಸಾಕಷ್ಟು ಹೊಡೆತಗಳನ್ನ ನೋಡಿ, ಕೋವಿಡ್ ಅನ್ನ ನೋಡಿ, ಈಗ ತಾನೇ ಭಾರತದ ಎಕಾನಮಿ ಒಂದು ಹಂತಕ್ಕೆ ಅದು ಬಂದು ತಲುಪಿದೆ. ಇನ್ನು ಮುಂದೆ ನಮಗೆ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಫುಲ್ ಫ್ಲೆಜ್ಡ್ ವಾರ್ ಇಸ್ ಆಲ್ವೇಸ್ ಡೇಂಜರಸ್. ಫುಲ್ ಫ್ಲೆಜ್ಡ್ ವಾರ್ ಅನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಎನ್ಕರೇಜ್ ಮಾಡದೆ ಅದನ್ನ ತಡಿಬೇಕು. ಅದು ಭಾರತದ ಧ್ಯೇಯ ಈಗಲೂ ಕೂಡ. ಯಾಕಂದ್ರೆ ಭಾರತ ನೋಡಿ, ಡಿಫೆನ್ಸ್ ಮಿನಿಸ್ಟ್ರಿ ನಿನ್ನೆ ಇಶ್ಯೂ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ ನಾವು ಬಹಳ ಕೇರ್ಫುಲ್ ಆಗಿ ಗಮನಿಸಿದ್ರೆ, ಅದು ನಾನ್ ಮಿಲಿಟರಿ ಪ್ರಿಯಂಪ್ಟಿವ್ ಸ್ಟ್ರೈಕ್ ಅಂತ ಒಂದು ಪದವನ್ನು ಅವರು ಯೂಸ್ ಮಾಡಿದ್ದಾರೆ. ನಾನ್ ಮಿಲಿಟರಿ ಟಾರ್ಗೆಟ್ಸ್ ಅಂದ್ರೆ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಮೇಲೆ ಯಾವುದೇ ಟಾರ್ಗೆಟ್ಸ್ ನ ನಾವು ಮಾಡಿಲ್ಲ. ಮಿಲಿಟರಿ ಮೇಲೆ ಟಾರ್ಗೆಟ್ ಮಾಡದೇ ಇರೋದ್ರಿಂದ ಒಂದು ಮಿಲಿಟರಿ ರಿಟಾಲಿಯೇಷನ್ಗೆ ಅದು ಇಂಟರ್ನ್ಯಾಷನಲ್ ಲಾ ಪರ್ಮಿಟ್ ಮಾಡಲ್ಲ. ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ಇಂಟರ್ನ್ಯಾಷನಲ್ ಲಾ ವಿಲ್ ನಾಟ್ ಪರ್ಮಿಟ್ ಯು ಟು ವೇಜ್ ಅ ವಾರ್ ಇಫ್ ಯು ಹ್ಯಾವ್ ನಾಟ್ ಅಟ್ಯಾಕ್ ಆನ್ ಅ ಮಿಲಿಟರಿ ಇನ್ಸ್ಟಾಲೇಷನ್. ನಾವು ಬರೀ ಉಗ್ರ ನೆಲೆಗಳ ಮೇಲೆ ಮಾತ್ರ ನಾವು ಅಟ್ಯಾಕ್ ಮಾಡಿರೋದು, ಟಾರ್ಗೆಟೆಡ್ ಕಿಲ್ಲಿಂಗ್ ನಾವು ಮಾಡಿರೋದು. ಅದಕ್ಕೆ ಮಿಲಿಟರಿ ರೆಸ್ಪಾನ್ಸ್ ಏನನ್ನ ಬಂದ್ರೆ ಪಾಕಿಸ್ತಾನ್ ವಿಲ್ ಬಿ ದ ಅಗ್ರೆಸರ್, ಅಂದ್ರೆ ಅವ್ರು ಕಾಲ್ ಕೆರ್ಕೊಂಡು ಯುದ್ಧಕ್ಕೆ ಬಂದಂತೆ ಆಗುತ್ತೆ. ಸೊ ಇದನ್ನ ಇಡೀ ವಿಶ್ವಸಂಸ್ಥೆ ಆಗ್ಲಿ ಅಥವಾ ಅಂತಾರಾಷ್ಟ್ರೀಯ ಸಮುದಾಯ ಆಗ್ಲಿ ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸಿ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿ ಅವರನ್ನ ಐಸೋಲೇಟ್ ಮಾಡಬೇಕು. ಸೊ ಆ ಸಾಧ್ಯತೆ ಭಾರತಕ್ಕಿಲ್ಲ. ಭಾರತ ಈಸ್ ಆಲ್ವೇಸ್ ಆನ್ ಅ ಸ್ಟ್ರಾಟಜಿಕ್ ಅಡ್ವಾಂಟೇಜ್, ಮತ್ತೆ ಪಾಕಿಸ್ತಾನ ಈಸ್ ಆಲ್ವೇಸ್ ಆನ್ ಅ ಡಿಸ್ಅಡ್ವಾಂಟೇಜ್. ಈಗ ಇರತಕ್ಕಂಥ ಪಾಕಿಸ್ತಾನದ ಅರ್ಥವ್ಯವಸ್ಥೆ ಆಗ್ಲಿ ನೋಡಿ, ಅವರು IMF ಅಲ್ಲಿ ಲೋನ್ಗಳು ತಗೊಂಡು ಅವರು ಇಡೀ ಪ್ರಪಂಚದ ಎಲ್ಲ ಪರ್ಯಟನೆ ಮಾಡ್ತಾ ಇದ್ದಾರೆ ಭಿಕ್ಷಾ ಪಾತ್ರೆ ಇಟ್ಕೊಂಡು. ಸೊ ಈ ಸಂದರ್ಭದಲ್ಲಿ ಅವ್ರು ಏನನ್ನ ಫುಲ್ ಫ್ಲೆಜ್ ವಾರ್ಗೆ ಏನನ್ನ ಹೋದ್ರೆ ಪಾಕಿಸ್ತಾನದ ಒಳಗಡೆ ಒಂದು ಸಿವಿಲ್ ವಾರ್ ಆಗ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದನ್ನ ಏನನ್ನ ಆದ್ರೆ ಅವರ ಮಿಲಿಟರಿ ರೂಲ್ಗೆ ಅದು ಮೊದಲು ಎಫೆಕ್ಟ್ ಆಗೋದು. ಯಾಕಂದ್ರೆ ಮಿಲಿಟರಿ ಡಿಕ್ಟೇಟರ್ ಯಾವನಿರ್ತಾನೆ, ಆಸಿಮ್ ಮುನೀರ್ ಆಗಿರ್ಬೋದು, ಯಾರನ್ನ ಆರ್ಮಿ ಚೀಫ್ ಆಗಿರ್ಬೋದು, ಅವರ ನೆಲೆಗಳಿಗೆ, ಅವರ ಮನೆಗಳಿಗೆ ನುಗ್ಗಿ ಧ್ವಂಸ ಮಾಡಿ ಅವ್ರ ಇಡೀ ಒಂದು ಎಸ್ಟಾಬ್ಲಿಷ್ಮೆಂಟ್ ನ ಅವರು ಛಿದ್ರ ಮಾಡ್ತಕ್ಕಂತ ಒಂದು ಜನರ ಆಕ್ರೋಶ ಕೂಡ ಅದೇ ರೀತಿ ಇದೆ. ಸೊ ಪಾಕಿಸ್ತಾನ ಇವತ್ತಿನ ದಿನ ಬಹಳ ಹುಷಾರಾಗಿ ಇರಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಪಾಕಿಸ್ತಾನಕ್ಕೆ ನಾವು ಕೊಡ್ತೇವೆ. ಕೊನೆಯ ಪ್ರಶ್ನೆ, ಯುದ್ಧ ಅಂತ ಆದ್ರೆ ಮೇಲ್ನೋಟಕ್ಕೆ ನಮಗೇನಾಗುತ್ತೆ, ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ರಷ್ಯಾ, ಈ ರೀತಿಯ ಒಂದಷ್ಟು ರಾಷ್ಟ್ರಗಳು ಅಥವಾ ಬಹಳಷ್ಟು ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವಾಗಿದ್ದಾವೆ. ಇನ್ನೊಂದ್ ಕಡೆ ಚೀನಾ, ಟರ್ಕಿ ಈ ತರದ ರಾಷ್ಟ್ರಗಳು ನಾವು ಪಾಕಿಸ್ತಾನದ ಪರವಾಗಿರೋ ತರ ತೋರಿಸ್ಕೊತಾ ಇದ್ದಾವೆ. ಏನಾದ್ರೂ ಯುದ್ಧ ಅನೌನ್ಸ್ ಆದ್ರೆ ಈ ರಾಷ್ಟ್ರಗಳ ನಡೆ ಹೇಗಿರಬಹುದು ಸರ್? ಚೀನಾ ಆಗಿರ್ಬೋದು ಅಥವಾ ಟರ್ಕಿ ಆಗಿರ್ಬೋದು ಅಥವಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಯಾವುದೇ ರಾಷ್ಟ್ರ ಆಗಿರ್ಬೋದು, ಅದು ತಮ್ಮ ಸೇನಾಪಡೆಗಳಾಗ್ಲಿ ಅಥವಾ ತನ್ನ ವೆಪನ್ಸ್ ಆಗ್ಲಿ ಪಾಕಿಸ್ತಾನಕ್ಕೆ ಖಂಡಿತ ಕೊಡುವಂತ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಪಾಕಿಸ್ತಾನದ ಹತ್ರ ವೆಪನ್ ಸಿಸ್ಟಮ್ಸ್ ನ ಖರೀದಿ ಮಾಡ್ಲಿಕ್ಕೆ ಅವ್ರ ಹತ್ರ ಒಂದು ಎಳೆಯಷ್ಟು ಕೂಡ ಹಣ ಇಲ್ಲ. ಅದು ವಾಸ್ತವ, ಪಾಕಿಸ್ತಾನದ ವಾಸ್ತವ ಸಂಗತಿ. ಸೊ ಅವರು ಏನೇ ವೆಪನ್ಸ್ ಅವ್ರಿಗೆ ಬಂದರೂ ಕೂಡ ಅದು ಅವರು ಭಿಕ್ಷೆಯಿಂದನೇ ಪಡ್ಕೋಬೇಕೇ ಹೊರತು ಅವರಿಗೆ ವೆಪನ್ಸ್ ಪರ್ಚೇಸ್ ಮಾಡ್ತಕ್ಕಂಥ ಕೇಪಬಿಲಿಟಿ ಕೂಡ ಇವತ್ತಿನ ದಿವಸ ಪಾಕಿಸ್ತಾನಕ್ಕೆ ಇದೆ. ಸೊ ಹಾಗಾಗಿ ಚೀನಾ ಆಗ್ಲಿ ಅಥವಾ ಟರ್ಕಿ ಆಗ್ಲಿ ಅವರು ಒಂದು ಸಾಂಕೇತಿಕವಾಗಿ ಒಂದು ಸಪೋರ್ಟ್ ಅನ್ನು ಮಾಡ್ಬೋದೇನೋ. ಈವನ್ ಇಂಡೋನೇಷ್ಯಾ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇದು ಬರೀ ಸಾಂಕೇತಿಕ ಅಷ್ಟೇ. ಅಂದ್ರೆ ನಾವು ನಿಮ್ಮ ಬೆಂಬಲಕ್ಕೆ ಇದ್ದೇವೆ ಅಂತ ಬರೀ ಶಬ್ದಗಳಲ್ಲಿ ಹೇಳೋದು, ಆಕ್ಷನ್ ವೈಸ್ ಅವರಿಗೆ ಏನೂ ಸಪೋರ್ಟ್ ಸಿಗಲ್ಲ. ಇಂಡಿಯಾಗೆ ಇಡೀ ಅಂತಾರಾಷ್ಟ್ರೀಯ ಸಮುದಾಯದ ಒಂದು ಬೆಂಬಲ ಇದೆ. ಯಾಕಂದ್ರೆ ಫೈಟ್ ಅಗೇನ್ಸ್ಟ್ ಟೆರರಿಸಂ ಅಂತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಅಜೆಂಡಾ, ಯುನೈಟೆಡ್ ನೇಷನ್ಸ್ ನ ಒಂದು ಅಜೆಂಡಾ ಕೂಡ. ಎಲ್ಲೆಲ್ಲಿ ಭಾರತ ಫೈಟ್ ಅಗೇನ್ಸ್ಟ್ ಟೆರರಿಸಂ ಅಂತ ಅನ್ಕೊಂಡು ಯುದ್ಧವನ್ನ ಸಾರುತ್ತೋ ಅಲ್ಲೆಲ್ಲ ಕೂಡ ಇಡೀ ಅಂತಾರಾಷ್ಟ್ರೀಯ ಸಮುದಾಯ ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಹೇಳಲಿಕ್ಕೆ ಇಷ್ಟ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಬಾಸ್ ಟಿವಿ ಜೊತೆಗೆ ತಿಳಿಸ್ಕೊಟ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.